ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಕುಂದಾಪುರದ ಹುಡುಗಿ ಚೈತ್ರಾ ರಾವ್. ಜೀವನದಲ್ಲಿ ಹೊತ್ತು ಗೊತ್ತು ಇಲ್ಲದೆ ತಿನ್ನೋಕ್ಕಾಗೋದು ಊಟ ಮಾತ್ರನೇ. ಈ ಮಾಡರ್ನ್ ಯುಗದಲ್ಲಿ ಮುಖ್ಯವಾಗಿರೋದು ಎರಡೇ, ಒಂದು ಉಡುಗೆ, ಇನ್ನೊಂದು ಅಡುಗೆ. ಉಡುಗೆ ಬೇರೆಯವ್ರಿಗೋಸ್ಕರ ಇರ್ಬೋದು, ಆದರೆ ಅಡುಗೆ ಮಾತ್ರ ನಮಗೋಸ್ಕರನೇ. ತಿಂದಿದ್ದೇ ತಿಂದು ಬೋರ್ ಹೊಡೆದಿರೋ ಬಾಯಿಗೆ ನೀರು ತರಿಸುವಂಥ ಹೊಸ ಹೊಸ ರುಚಿಗಳನ್ನ ನಾನು ನಿಮಗೆ ಪರಿಚಯ ಮಾಡಿಸ್ಕೊಡ್ತೀನಿ. ಥರ ತಾಜಾ ಅಡುಗೆಗಳ ತಯಾರಿಗೆ ನೀವು ರೆಡಿನಾ? ಊಟ ನಮ್ಮದು, ರುಚಿ ನಿಮ್ಮದು. ಇಲ್ಲಿಗೆ ಬರೋರಲ್ಲ ನಿಮ್ಮ ನೆಚ್ಚಿನ ಸೆಲೆಬ್ರಿಟಿಗಳು, ಅವ್ರು ಪರಿಚಯ ಮಾಡಿಕೊಡ್ತಾರೆ ಹೊಸ ಹೊಸ ಅಡುಗೆಗಳು. ನಾವು ಸ್ಟಾರ್ಟ್ ಕುಕಿಂಗ್ ವಿತ್ ಯುವರ್ ಫೇವ್ರೆಟ್ ಸ್ಟಾರ್ಸ್. ವೆಲ್ಕಮ್ ಟು ಸ್ಟಾರ್ ಕಿಚನ್. ನಟನೆ ಅಂದರೆ ರಾಜಣ್ಣ, ರೆಬೆಲ್ ಅಂದರೆ ಅಂಬರೀಷ್ ಅಣ್ಣ, ಸಿಂಹ ಅಂದರೆ ನಮ್ಮ ವಿಷ್ಣುದಾದ, ಕರಾಟೆ ಅಂದರೆ ಶಂಕರಣ್ಣ. ಜನ ಪ್ರೀತಿಯಿಂದ ಶಂಕರಣ್ಣಂಗೆ ಇನ್ನೊಂದು ಹೆಸರು ಇಟ್ಟಿದ್ದಾರೆ, ಆಟೋ ರಾಜ ಅಂತ. ನಾನು ಯಾಕೆ ಇಷ್ಟೆಲ್ಲ ಹೇಳ್ತಿದ್ದೀನಿ ಅಂತ ನೋಡ್ತಿದ್ದೀರಾ? ಇವತ್ತು ನಮ್ಮ ಜೊತೆ ಇರೋ ಸ್ಟಾರ್ ಕೂಡ ಒಬ್ಬ ಆಟೋ ಡ್ರೈವರ್. ಇವರು ಶಂಕರಣ್ಣನ ಫ್ಯಾನ್, ಅಲ್ಲ ಡೈ ಹಾರ್ಡ್ ಫ್ಯಾನ್. ಇವರು ಆಟೋ ಓಡಿಸೋದಕ್ಕೂ ಕೂಡ ನಮ್ಮ ಶಂಕರಣ್ಣನೇ ಇನ್ಸ್ಪಿರೇಷನ್. ಇವರು ಸಂಪಾದನೆಗೋಸ್ಕರ ಆಟೋ ಓಡಿಸಲ್ಲ, ಖುಷಿಗೋಸ್ಕರ ಓಡಿಸ್ತಾರೆ. ಆದರೆ ಇದರಲ್ಲಿ ಒಂದು ಸಣ್ಣ ಚೇಂಜಸ್. ಇವರು ಆಟೋ ರಾಜ ಅಲ್ಲ, ಆಟೋ ರಾಣಿ. ಯಾರಿಗೆ ಆಟೋ ರಾಣಿ ಅಂತ ನೋಡ್ತಿದ್ದೀರಾ? ನೀವೇ ನೋಡಿ. ವೆಲ್ಕಮ್ ಟು ದ ಶೋ ಆಟೋ ರಾಣಿ ರಾಶಿ ಅಲಿಯಾಸ್ ವೈಷ್ಣವಿ ಅವರೇ. ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಸೊ ನಿಮ್ಮನ್ನ ಇವಾಗ ನಾನು ರಾಶಿ ಅಂತ ಕರೀಲ, ವೈಷ್ಣವಿ ಅಂತ ಕರೀಲ? ಎನಿಥಿಂಗ್, ವೈಷ್ಣವಿ, ರಾಶಿ, ಏನಾದರೂ ಕರೀರಿ. ಸರಿ, ಹಾಗಿದ್ರೆ ನಿಮ್ಮನ್ನ ವೈಷ್ಣವಿ ಅಂತಲೇ ಕರಿತೀನಿ. ಸೊ ವೈಷ್ಣವಿ, ಓದ್ತಾ ಇದ್ದೀರಾ? ಓದಾಗಿದೆಯಾ? ಇಲ್ಲ, ಓದ್ತಾ ಇದ್ದೀನಿ, ಕರೆಸ್ಪಾಂಡೆನ್ಸ್ ಮಾಡ್ತಿದ್ದೀನಿ. ನೈಸ್. ಸೊ ಮಿಥುನ ರಾಶಿ ಇಸ್ ಯುವರ್ ಕರೆಂಟ್ ಪ್ರಾಜೆಕ್ಟ್. ವೈಷ್ಣವಿ ಆಗಿ ಶೂಟಿಂಗ್ ಇಲ್ಲದೆ ಇದ್ದಾಗ ಏನು ಮಾಡ್ತೀರಾ? ಶೂಟಿಂಗ್ ಇಲ್ಲದೆ ಇದ್ದಾಗ ಸದ್ಯಕ್ಕೆ ನಾನೇನು ಮಾಡ್ತಿಲ್ಲ. ಚಾನ್ಸ್ ಸಿಕ್ಕಿದ್ರೆ ಸಾಕು ನಿದ್ದೆ ಮಾಡೋದು, ಓದೋದು, ಅಷ್ಟೇನಾ? ಇಲ್ಲ, ಅದ್ಬಿಟ್ಟು ನಂದು ಮೇನ್ ಆಗಿ ಅಂದರೆ ಕ್ರಾಫ್ಟ್ ಥಿಂಗ್ಸ್ ನಂಗೆ ತುಂಬ ಇಂಟ್ರೆಸ್ಟ್ ಇದೆ. ಅಂದರೆ ಮುಂಚೆಲ್ಲ ನಾನು ಇಯರಿಂಗ್ ಎಲ್ಲ ಮಾಡಿಬಿಟ್ಟು ಸೇಲ್ ಎಲ್ಲ ಮಾಡ್ತಿದ್ದೆ. ಸೊ ಟೂ ಇಂಟ್ರೆಸ್ಟ್ ಇನ್ ದೋಸ್ ಥಿಂಗ್ಸ್, ಹಾಬಿ ಆಗಿ ಅದೆಲ್ಲ ಮಾಡ್ತಿದ್ದೆ. ಅದು ಬಿಟ್ಟರೆ ಓದ್ತಾ ಇದ್ದೆ ನಾನು. ಈಗಲೂ ಓದ್ತೀನಿ, ಬಟ್ ಇವಾಗ ಟೆಕ್ಸ್ಟ್ ಬುಕ್ ಓದ್ತೀನಿ. ಅದು ಬಿಟ್ಟರೆ ನಾರ್ಮಲ್ ನಾವೆಲ್ಸ್ ಎಲ್ಲ ಓದೋ ಅಭ್ಯಾಸ ಇದೆ. ಅದು ಬಿಟ್ಟು ಭರತನಾಟ್ಯಂ ಕ್ಲಾಸಸ್ಗೆ ಹೋಗ್ತಿದ್ದೆ. ಅಗೇನ್ ಐ ಆಮ್ ಸ್ಟಾರ್ಟಿಂಗ್ ಇಟ್. 2 years ಗ್ಯಾಪ್ ಆಗಿ ಮತ್ತೆ ಸ್ಟಾರ್ಟ್ ಮಾಡ್ತಿದ್ದೆ. ಸೊ ವಿಚ್ ಇಸ್ ಯುವರ್ ಫೇವ್ರೆಟ್ ಫುಡ್? ಆಲ್ ವೆಜಿಟೇರಿಯನ್ ಫುಡ್. ತಿನ್ನೋರಿಗೆ ಏನು ಕೊಟ್ಟರು ತಿಂತಾರಂತೆ, ಹಂಗೆ. ಸೊ ಇವತ್ತು ನಮಗೆ ಏನು ಹೇಳ್ಕೊಡ್ತಿದ್ದೀರಾ? ಇವತ್ತು ನಿಮಗೆ ಮಾವಿನಕಾಯಿ ಪುಳಿಯೋಗರೆ ಹೇಳ್ಕೊಡ್ತಿದ್ದೀನಿ. ಮಾವಿನಕಾಯಿ ಪುಳಿಯೋಗ್ರೆನಾ? ಮಾವಿನಕಾಯಿ ಚಿತ್ರಾನ್ನ ಕೇಳಿದ್ದೀನಿ, ಯಾವುದು ಮಾವಿನಕಾಯಿ ಪುಳಿಯೋಗರೆ? ಐ ಆಮ್ ವೆರಿ ಕ್ಯೂರಿಯಸ್. ನಾನಂತೂ ಮಾವಿನಕಾಯಿ ಪುಳಿಯೋಗರೆ ತಿನ್ನಕ್ಕೆ ವೇಟ್ ಮಾಡ್ತಾ ಇದ್ದೀನಿ. ನಾನು ಅಷ್ಟೇ. ಎಲ್ಲರೂ ಮಾವಿನಕಾಯಿ ಪುಳಿಯೋಗರೆ ತಿನ್ನಕ್ಕೆ ರೆಡಿ ಇದ್ದೀರಾ? ಎಲ್ಲರೂ ಇವಾಗ ಮಾವಿನಕಾಯಿ ಚಿತ್ರಾನ್ನ, ಉಪ್ಪಿನಕಾಯಿ, ಸಾರು, ಗೊಜ್ಜು ಏನೇನೋ ತಿಂದಿರ್ತೀರಾ. ಇದು ಹೊಸ ರೆಸಿಪಿ ಅಲ್ವಾ? ಕಾಯ್ತಾ ಇರಿ, ನೋಡಿ. ಸೊ ಇವಾಗ ಮಾವಿನಕಾಯಿ ಪುಳಿಯೋಗರೆ ಏನೇನು ಬೇಕು ಅಂತ ನೋಡೋಣ. ಮಾವಿನಕಾಯಿ, ಹುಣಸೆ ರಸ, ಆಮೇಲೆ ಬೆಳ್ಳುಳ್ಳಿ, ಬೆಲ್ಲ, ಕಡಲೆಬೇಳೆ, ಉದ್ದಿನಬೇಳೆ, ಕರಿಬೇವು, ಬಾಡಿಗೆ ಮೆಣಸಿನ್ಕಾಯಿ, ಜೀರಿಗೆ, ಸಾಸಿವೆ, ಎಳ್ಳು, ಮೆಂತ್ಯ, ಅನ್ನ ಆಲ್ರೆಡಿ ಮಾಡಿಟ್ಕೊಂಡಿದ್ದೀವಿ. ಸೊ ತುರಿದಿರೋ ಕೊಬ್ಬರಿ, ತುಪ್ಪ, ಉಪ್ಪು, ಕೊತ್ತಂಬರಿ ಸೊಪ್ಪು, ಅರಿಶಿನ, ಆಮೇಲೆ ಖಾರದ ಪುಡಿ. ಸೊ ಎಸ್, ಈಗ ಶುರು ಮಾಡೋಣ ಹಾಗಿದ್ರೆ. ಸೊ ಈಗ ಶುರು ಮಾಡೋಣ ಅಲ್ವಾ? ಹಾಂ. ಇವಾಗ ಫಸ್ಟು ಗೊಜ್ಜು ಮಾಡ್ಕೊಬೇಕು, ಅದಕ್ಕೆ ಪುಡಿ ಮಾಡ್ಕೋಬೇಕು. ಮೆಂತ್ಯ, ಜೀರಿಗೆ ಮತ್ತು ಸಾಸಿವೆನ ಹುರ್ಕೋಬೇಕಾಗತ್ತೆ. ಅದಕ್ಕೊಂದು ಪಾತ್ರೆ ಕೊಡ್ತೀರಾ? ಎಸ್, ಹಿಯರ್ ಇಟ್ ಈಸ್. 2 ಸ್ಪೂನ್ ಮೆಂತ್ಯ, ಸೊ ನೆಕ್ಸ್ಟ್ ಜೀರಿಗೆ 3 ಸ್ಪೂನ್ ಹಾಕೋಣ. ಸಾಸಿವೆ ಇದು 2 ಸ್ಪೂನ್. ಜಾಸ್ತಿ ಏನು ಹುರಿಯೋದು ಬೇಡ, ಹೀಟ್ ಆದರೆ ಸಾಕು. ಅದು ಜೀರಿಗೆ ಸ್ಮೆಲ್ ಬರುತ್ತೆ, ಆವಾಗ ಆಫ್ ಮಾಡಿದ್ರೆ ಗೊತ್ತಾಗುತ್ತೆ. ಸೊ ಹೇಗೆ ನೀವು ಆಟೋ ಓಡ್ಸೋಕ್ಕೆ ಸೀರಿಯಲ್ ಶುರು ಮಾಡಿದ್ಮೇಲೆ ಕಲ್ತಿದ್ದ, ಅಥವಾ ಮುಂಚೆ ಏನಾದ್ರು ಕಲಿಬೇಕು ಅನ್ನೋ ಆಸೆ ಏನಾದ್ರು ಇತ್ತಾ? ಇಲ್ಲ, ಆ್ಯಕ್ಚುಲಿ ಸೀರಿಯಲ್ ಶುರು ಮಾಡಿದ್ಮೇಲೆ ಈ ಐಡಿಯಾ ಬಂದಿದ್ದು ನನಗೆ. ಓ, ಸೊ
ಇದು ನನಗೂ ಹೊಸದೆ, ಅಂದರೆ ಹುಡುಗಿರು ಆಟೋ ಓಡಿಸೋದು. ನಾನು ಟ್ರಾವೆಲ್ ಮಾಡಿದ್ದೀನಿ, ಹಾಂ ಹಾಂ. ಸೊ ಆಗಿದೆ ಅನ್ಕೋತೀನಿ. ಗ್ರೈಂಡ್ ಮಾಡಬೇಕು, ಪುಡಿ ಮಾಡಬೇಕು. ಜಾರ್ ತಂದೆ. ಇದೊಂದು ಸ್ವಲ್ಪ ತಣ್ಣಗಾಗಬೇಕು, ಸೊ ಆಮೇಲೆ ಗ್ರೈಂಡ್ ಮಾಡೋಣ. ಓಕೆ. ಸೊ ಅಲ್ಲಿವರೆಗೂ ಎಳ್ಳನ್ನು ಹುರ್ಕೊಂಡ್ಬಿಡೋಣ. ಹಾಂ, ಎಷ್ಟು ಹಾಕಬೇಕು? 3 ಸ್ಪೂನ್ ಹಾಕೋಣ. ಓಕೆ. 1 2 3. ಸುಮ್ಮನೆ ಬಿಸಿ ಮಾಡೋದು ಹಾಗೆ ಲಾಸ್ಟಲ್ಲಿ ಹಾಕೋದಿದು. ಓಕೆ. ಸೊ ಇದ್ರ ಜೊತೆ ಗ್ರೈಂಡ್ ಮಾಡಲ್ಲ ಇದನ್ನ. ಓಕೆ, ಆಗಿದೆ ಅನ್ಕೋತೀನಿ. ಹಾಂ. ಸೊ ಸೈಡ್ ಬಿಟ್ಬಿಡೋಣ ಇದನ್ನ. ಸೊ ಇದನ್ನ ಗ್ರೈಂಡ್ ಮಾಡ್ಕೊಂಡು ಗ್ರೈಂಡ್ ಮಾಡ್ಕೋಬೋದಲ್ವಾ? ಹಾಂ. ಆಗಿದೆ ಅಲ್ವಾ? ನೆಕ್ಸ್ಟು ನಂಗೊಂದು ಬಾಣಲೆ ಬೇಕು. ಸೊ ಇದಕ್ಕೆ ಇವಾಗ ಆಯಿಲ್ ಹಾಕೋಣ. ಓಕೆ. ಸಾಕಲ್ವಾ? ಸಾಕು. ಸೊ ವೈಷ್ಣವಿ ಅವರ ಫೇವ್ರೆಟ್ ಸೀನ್ ಯಾವುದು ಮಿಥುನ ರಾಶಿಲಿ? ನೀವು ಆಟೋ ಓಡಿಸೋದು ಒಂದೇನಾ ಅಥವಾ ಬೇರೆ ಏನು? ನನಗೆ ಅತ್ತೆ ಸೊಸೆದು ಇಷ್ಟ ಆಗುತ್ತೆ, ಅಮ್ಮ ಮಗಳದ್ದು ಇಷ್ಟ ಆಗುತ್ತೆ. ನನಗೆ ತುಂಬ ಕನೆಕ್ಟ್ ಆಗುತ್ತೆ ಅಮ್ಮ ಮಗಳದು. ಸೊ ನೈಸ್. ಹಾಂ, ಮನೇಲೂ ಅಷ್ಟೇ ಇವ್ರು ಕನೆಕ್ಟೆಡ್ ಟು ಅಮ್ಮ ಜಾಸ್ತಿ ಅಲ್ಲ? ಯಾ, ಶಿ ಇಸ್ ದ ರೀಸನ್ ವೈ ಐ ಆಮ್ ಇಂಟು ದಿಸ್ ಇಂಡಸ್ಟ್ರಿ. ವೆರಿ ನೈಸ್, ವೆರಿ ನೈಸ್. ಸೊ ಮನೇಲಿ ಅಡುಗೆ ಮಾಡೋದು ಎಲ್ಲ ಇದೆಯಾ? ಹಾಂ, ಅಪರೂಪಕ್ಕೆ ಮಾಡ್ತೀನಿ, ಅಂದರೆ ರೆಸಿಪೀಸ್ ನೋಡ್ಕೊಂಡು ಮಾಡ್ತೀನಿ. ಸೊ ಅದೇ. ಸೊ ಇದು ಅಮ್ಮನ ರೆಸಿಪಿನ ಅಗೇನ್? ಹಾಂ, ಅಮ್ಮನ ರೆಸಿಪಿ. ಕಾದಿದ್ದೇನಾ? ಓಕೆ. ಸಾಸಿವೆನಾ ಫಸ್ಟು? 1/2 ಸ್ಪೂನ್ ಸಾಸಿವೆ ಹಾಕೋಣ. ಸಾಕಲ್ವಾ? ಹಾಂ. ಆಮೇಲೆ ಬ್ಯಾಡಗೆ ಮೆಣಸಿನ್ಕಾಯಿ ಹಾಕೋಣ. ಎಷ್ಟು? ಒಂದು 2-3 ಹಾಕೋಣ ರುಚಿಗೆ. ಹಾಂ. ಸಾಕಾ? ಸೊ ಸಾಕು. ನೆಕ್ಸ್ಟು ಕಡಲೆಬೇಳೆ ಉದ್ದಿನಬೇಳೆ ಹಾಕೊಂಡ್ಬಿಡೋಣ. ಒಂದೊಂದು ಸ್ಪೂನು. ಒಂದಲ್ವಾ? ಹಾಂ, 1 ಸ್ಪೂನು. ಎಸ್. ಉದ್ದಿನಬೇಳೆ 1 ಸ್ಪೂನು. ಸೊ ಇದು ಇವಾಗ ಕಲರ್ ಚೇಂಜ್ ಆಗೋವರೆಗೂ ಹುರಿಬೇಕು. ಬ್ರೌನ್ ಆಗಬೇಕು, ಲೈಟ್ ಬ್ರೌನ್ ಆಗಬೇಕು. ಸೊ ಇದಾಗಿದೆ, ಬೆಳ್ಳುಳ್ಳಿ ಹಾಕೊಂಡ್ಬಿಡೋಣ. ಎಸ್. ಫುಲ್ಲಾ ಅಥವಾ? ಹಾಂ, ಫುಲ್ಲಾ. ಚೂರ ಇರೋದಲ್ವಾ? ಕರಿಬೇವಿನ ಸೊಪ್ಪು ಹಾಕೋಣ. ಎಷ್ಟು? ಒಂಚೂರು ಜಾಸ್ತಿನೇ ಹಾಕೋಣ ನಾರ್ಮಲ್ಗಿಂತ. ಎಷ್ಟು ಹಾಕ್ಲಾ? ಕಮ್ಮಿ ಹಾಕಿ, ಇನ್ನೊಂಚೂರು ಕಮ್ಮಿ ಮಾಡಿ. ಹಾಂ, ಎಸ್. ಇವೆರಡೂ ಆಗಿದೆ. ಇವಾಗ ಮಾವಿನಕಾಯಿ ಹಾಕ್ಬೇಡ. ಫುಲ್ಲಾ? ಫುಲ್. ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು. ಓಕೆ. ಹೆಲ್ಪ್ ಮಾಡಲಾ? ಕೊಡಿ. ಸೊ ಮತ್ತೆ ನೀವು ಬುಕ್ಸ್ ಓದ್ತೀನಿ ಅಂತ ಹೇಳಿದ್ದೀರಲ್ವಾ? ಸೊ ನನ್ನ ಫೇವ್ರೆಟ್ ಬುಕ್ ಯಾವುದು ಅಂತ ಕೇಳ್ತೀರಾ? ಯಾವುದು? ನಾನು ಇದುವರೆಗೂ ಓದಿರೋದು ಒಂದೇ ಸೆಟ್ ಆಫ್ ಹ್ಯಾರಿ ಪಾಟರ್ ಸೀರೀಸ್ ಒಂದೇ ಓದಿರೋದು. ಸೊ ಇದು ಆಗಿದೆ ಅನಿಸುತ್ತೆ. ಹುಣಸೆ ರಸ ಹಾಕೊಳ್ಳೋಣ. ಓಕೆ. ಎಷ್ಟು? ಫುಲ್ ಹಾಕ್ಲಾ? ಇಲ್ಲ, ಹಾಫ್ ಹಾಕಿ. ಸಾಕಾ? ಹಾಂ. ಇದಾದ್ಮೇಲೆ ಚಿಟಿಕೆ ಅರಿಶಿನ, ಒಂದು 1/2 ಸ್ಪೂನ್ ಅರಿಶಿನ ಸಾಕು. ಸಾಕಾ? ಸೊ ನೆಕ್ಸ್ಟು ಉಪ್ಪು. ಓಕೆ. ಎಷ್ಟು ಹಾಕ್ಲಿ? 1 ಸ್ಪೂನ್ ಹಾಕೋಣ. ಎಷ್ಟು ಹಾಕ್ಲಾ? ಹಾಂ, ಎಷ್ಟು ಬೇಕೋ ಅವ್ರು ಅಷ್ಟಕ್ಕೆ ಹಾಕೊಬೋದು. ಹಾಂ. ನೆಕ್ಸ್ಟು ಬೆಲ್ಲ, 2 ಸ್ಪೂನ್ ಬೆಲ್ಲ ಹಾಕೊಳ್ಳೋಣ. ಇನ್ನೊಂದು. ಎಸ್. ಇಟ್ಸ್ ಆಲ್ರೆಡಿ ಸ್ಮೆಲ್ಲಿಂಗ್ ಗುಡ್. ಗಟ್ಟಿನೂ ಆಗ್ತಿದೆ. ಸೊ ಹೇಗೆ ನಿಮ್ಮದು ಸ್ಕೆಡ್ಯೂಲ್ ಎಲ್ಲ? ಇಟ್ಸ್ ಲೈಕ್
ಆರಾಮಾಗಿ ಸೆಟ್ಟಲೆಲ್ಲ ಮಜಾ ಮಾಡಿಕೊಂಡು ಎಲ್ಲ ಇರ್ತೀರಾ ಅಲ್ವಾ? ಫುಲ್ ಮಜಾ. ಹಾಂ. ಸೊ ಬೆಸ್ಟ್ ಮೂಮೆಂಟ್ ಸೆಟ್ಟಲ್ಲಿ ಅಂತಂದರೆ? ಮೆನಿ ಆರ್ ದೇರ್, ಲೈಕ್ ಸದ್ಯಕ್ಕೆ ನೆನಪಾಗ್ತಿಲ್ಲ, ಬಟ್ ತುಂಬ ಇದೆ. ಲೈಕ್ ಇಡೀ ಟೀಮ್ ಒಂಥರ ಫುಲ್ ಜೋವಿಯಲ್ ಆಗಿದೆ, ಒಬ್ರನ್ನೊಬ್ರು ಜಗಳ ಆಡಲ್ಲ, ಮುನಿಸ್ಕೊಳ್ಳಲ್ಲ. ಸೊ ಚೆನ್ನಾಗಿದೆ ಸೆಟ್. ಒಂಥರ ಹೋಗಿದ ತಕ್ಷಣ ಎನರ್ಜಿ ಬಂದ್ಬಿಡುತ್ತೆ. ಫುಲ್ ಹೋಗಿದ ತಕ್ಷಣ ಅಂತ ಕಿರ್ಚ್ಕೊಂಡೆ ಹೋಗೋದು. ರಾಶಿ ಬಂದ್ಲು ಅಂದ್ರೆ ಅವಳ ವಾಯ್ಸಲ್ಲೇ ಗೊತ್ತಾಗುತ್ತೆ ಅಂತಾರೆ. ಸೊ ಹಾಗೆ ಮತ್ತೆ ಈಗ ಸೆಟ್ಟಲ್ ಹೇಳಿದ್ರಿ, ವೈಷ್ಣವಿ ಅವರು ಮನೇಲಿ ಹೇಗೆ? ಒಂಥರ ಮುದ್ದಿನ ಮಗಳು ಅಂತನ ಇಲ್ಲ ತಲಹರಟೆ ಮಗಳು ಅಂತನ, ಹೇಗೆ? ತಲೆಹರಟೆ ಅಂತಲ್ಲ, ಮುದ್ದು ಅಂತಾನೂ ಅಲ್ಲ. ಒಂದ್ ಕಡೆ ನಾನು ಅಮ್ಮಂಗೂ ಹೋಗ್ಬಿಟ್ಟು ಟಾರ್ಚರ್ ಕೊಡ್ತೀನಿ, ಅಜ್ಜಿಗೂ ಹೋಗ್ಬಿಟ್ಟು ಟಾರ್ಚರ್ ಕೊಡ್ತೀನಿ. ನಾವು 3 ಜನ ಇದೀವಿ ಅಲ್ಲ, ಸೊ ಇಬ್ರಿಗೂ ಟಾರ್ಚರ್ ಕೊಡ್ತೀನಿ ನಾನು. ಆಮೇಲೆ ಮನೆ ಪ್ರಶಾಂತವಾಗಿರುತ್ತೆ, ಸೈಲೆಂಟ್ ಆಗಿರುತ್ತೆ. ನಾನ್ ಹೋದೆ ಅಂದ್ರೆ ಶೂಟಿಂಗ್ ಮುಗಿಸ್ಕೊಂಡು ಸುಸ್ತಾಗಿ ಹೋಗಿರ್ತೀನಿ, ಮತ್ತೆ ಜೋರ್ ವಾಯ್ಸು. ನನ್ನ ವಾಯ್ಸ್ ತಲಹರಟೆ ಅಂತಾನೆ ಹೇಳುವ. ತಲೆಹರಟೆನೆ. ಸೊ ಇದಾಗಿದೆ ಅನ್ಸುತ್ತೆ. ಪುಡಿ ಹಾಕೊಂಡ್ಬಿಡೋಣ, ನಾವಾಗ್ಲೇ ಮಾಡಿದ ಪುಡಿನ. ಓಕೆ, ಇದೊಂಚೂರು ಆಲ್ ಯೋರ್ಸ್. ಸೊ ಅಮ್ಮ ಮಾಡೋದ್ರಲ್ಲಿ ಫೇವ್ರೆಟ್ ಅಥವಾ ಅಜ್ಜಿ ಮಾಡೋದ್ರಲ್ಲಿ ಫೇವ್ರೆಟ್ ಅಂದರೆ ಫುಡ್ ಯಾವುದು? ನನಗೆ ಅಮ್ಮ ಅಜ್ಜಿ ಇಬ್ರು ಮಾಡೋದು ತುಂಬಾನೇ ಇಷ್ಟ. ಬಟ್ ನನಗೊಂದು ನಮ್ಮ ಅಜ್ಜಿ ಮಾಡೋದು ಒಂದು ರವೆ ಬೋಂಡ, ರವೆ ಆಂಬೋಡೆ ಅಂತ ಮಾಡ್ತಾರೆ. ಸೊ ಐ ಹ್ಯಾವ್ ಮೆಮೊರಿ ಇನ್ ದಟ್. ಅಂದ್ರೆ ಅದು ತುಂಬಾ ಸಿಲ್ಲಿ ಅನ್ಸುತ್ತೆ ಕೇಳಕ್ಕೆ, ಬಟ್ ಆ ಏಜ್ಗೆ ವೆನ್ ಐ ವಾಸ್ ಇನ್ UKG ನಾನು ಫುಲ್ಲು ಸುಸ್ತಾಗಿ ಮಲಗಿದೆ ಸ್ಕೂಲಿಂದ ಬಂದು. ಮಲ್ಗಿ ಹೇಳೋಷ್ಟರಲ್ಲಿ ರವೆ ಆಂಬೋಡೆ ನನಗೆ ತುಂಬಾ ಇಷ್ಟ. ಸೊ ಅದನ್ನ ಮಾಡಿ ಅಜ್ಜಿ ಕೊಟ್ಟಿದ್ರು. ಅದು ಚಿಕ್ಕ ವಯಸ್ಸಿಗೆ ಇಟ್ ವಾಸ್ ಸಚ್ ಎ ಗ್ರೇಟ್ ಥಿಂಗ್. ಇವಾಗ ಏನು ಅನ್ನಿಸ್ದರೆ ಇರ್ಬೋದು, ಇವಾಗ ಏನಾದ್ರು ಮಾಡ್ಕೊಟ್ಟಿದ್ರೆ ಮೇ ಬಿ ಏನು ಅನ್ನಿಸ್ತಿರ್ಲಿಲ್ವೇನೋ. ಅವಾಗ ತುಂಬಾ ಈಗಲೂ ನೆನೆಸ್ಕೋತೀನಿ ಅದನ್ನ. ಓಕೆ ಓಕೆ. ಸೊ ಅಂದರೆ ಅಮ್ಮ ಮತ್ತೆ ಅಜ್ಜಿಯಿಂದನೇ ಅಡುಗೆ ಕಲ್ತಿರೋದು ನೀವು ಅಂತ? ಆಯ್ತು, ಕಂಪ್ಲೀಟಾಗಿ ಕಲ್ತಿಲ್ಲ, ಒಂದು ಮಟ್ಟಿಗೆ. ಓಕೆ. ನೀವು ಮಾಡೋದು ಮನೇಲಿ ಯಾವುದು ಫೇವ್ರೇಟ್? ಅಂದರೆ ಅಮ್ಮಂಗಾಗಲಿ ಅಜ್ಜಿಗಾಗಲಿ ಯಾವ್ದು ಇಷ್ಟ? ಮನೇಲಿ ನಾನು ಏನು ಮಾಡಿದ್ರು ಎನ್ಕರೇಜ್ ಅಂದರೆ ನಾನು ಪ್ರತಿ ಸಲ ಏನಾದರೂ ಒಂದು ಡಿಫ್ರೆಂಟ್ ಮಾಡ್ತಿರ್ತೀನಿ, ಹೊಸದು ಮಾಡ್ತಿರ್ತೀನಿ. ನಾನು ಸೌತ್ ಇಂಡಿಯನ್ಗಿಂತ ನಾನು ಬೇರೆ ನಾರ್ತ್ ಇಂಡಿಯನ್ ಆ ಥರ ಮಾಡ್ತೀನಿ. ಸೊ ಇವಾಗ ಕಮ್ಮಿನೇ ಮಾಡೋದು, ಬಟ್ ಸ್ಟಿಲ್ ಅಪರೂಪಕ್ಕೆ ಮಾಡ್ತೀನಿ ಅಲ್ವಾ. ದೇ ವಿಲ್ ಬಿ ಲೈಕ್ ಎನ್ಕರೇಜಿಂಗ್ ಮೀ. ಯಾವತ್ತೂ ಚೆನ್ನಾಗಿಲ್ಲ ಮಾಡಿಲ್ಲ ಅಂತ ಹೇಳೋದಿಲ್ಲ. ಗಟ್ಟಿ ಆಗಿದೆಯಲ್ಲ ಈಗ? ಹಾಂ ಆಗಿದೆ. ಇವಾಗ ಅನ್ನ ಕಲ್ಸೋದಾ? ಅನ್ನ ಕಲಿಸ್ಬೇಕು. ಸೊ ಇದಾಗಿದೆ, ಸೈಡ್ ಇಟ್ಕೊತೀನಿ. ಇವಾಗ ಗೋಡಂಬಿ ಹುರ್ಕೊಳ್ಳೋಣ. ತುಪ್ಪದಲ್ಲಿ ಹುರ್ಕೊಂಡ್ರಂತೂ ಟೇಸ್ಟಿ ಆಗಿರುತ್ತೆ. ಎಸ್ ಎಸ್. ಸೊ ತುಪ್ಪ ಎಷ್ಟು ಹಾಕ್ಲಿ? 2 ಇಂದ 3 ಸ್ಪೂನ್ ಹಾಕೋಣ. ಇವಾಗ ಕರಗಿದ ಮೇಲೆ ಗೋಡಂಬಿ. ನಿಮ್ಗೆ ಗೊತ್ತಾ ಗೋಡಂಬಿ ಅಂದ್ರೆ ನಂಗೆ ತುಂಬ ಇಷ್ಟ. ಇಲ್ಲಿ ನೋಡಿ, ಅಂದ್ರೆ ಒಂದು ಸ್ವಲ್ಪ ಜಾಸ್ತಿನೇ ಹಾಕೋಣ. ಅದಕ್ಕೆ ಗೋಡಂಬಿ ಹಾಕೋಣ. ಅದು ಬ್ರೌನ್ ಕಲರ್ ಇದೆಯಾ? ಡೆಫಿನೆಟ್ಲಿ. ಸೊ ಇದು ಬ್ರೌನ್ ಕಲರ್ ಆದಮೇಲೆ ಸೈಡ್ ಇಡೋದಲ್ವಾ? ಹಾಂ. ನನಗೆ ತುಪ್ಪ ಅಂದ್ರೂ ಫೇವ್ರೇಟ್, ಗೋಡಂಬಿ ಅಂದ್ರೂ ಫೇವ್ರೇಟ್. ಆಹಾ, ನಿಮ್ಗೆ ಇಷ್ಟನಾ? ಯಾರಿಗಿಷ್ಟ ಇರಲ್ಲ ಹೇಳಿ. ಎಸ್. ಸೊ ಬ್ರೌನ್ ಆಗಿದೆ. ಸೊ ಮಿಕ್ಸ್ ಮಾಡೋಣ ರೈಸ್ನ. ಎಸ್ ಎಸ್. ಎಸ್. ಅದಾದಮೇಲೆ ಸೊ ಫೈನಲಿ ಅಚ್ಕಾರದ ಪುಡಿ ಒಂದು 1.5 ಸ್ಪೂನ್ ಹಾಕೋಣ. ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕೋಣ 1 ಸ್ಪೂನ್. 1 ಸ್ಪೂನ್ ಅಂದರೆ ಇಷ್ಟು ಹಾಕ್ಲಾ? ಹಾಕಿ. ಆಮೇಲೆ ಸೊ ಕೊಬ್ಬರಿ 1-3 ಸ್ಪೂನ್ ಅಷ್ಟು ಹಾಕೋಣ. ಲುಕ್ಸ್ ಕಲರ್ಫುಲ್ ರೈಟ್? ಡೆಫಿನೆಟ್ಲಿ. ಆರೆಂಜ್, ಯೆಲ್ಲೋ ಆ್ಯಂಡ್ ಗ್ರೀನ್. ಅದು ಆರೆಂಜ್ ಆಗಿಬಿಟ್ಟಿದೆ, ರೆಡ್ಡು. ಸೊ ಇಂಡಿಯಾ ಮ್ಯಾಪ್. ಆ್ಯಂಡ್ ಎಳ್ಳು ಹಾಕೋಣ ಕಂಪ್ಲೀಟ್. ಫುಲ್ಲಾ? ಹಾಂ, ಹುರಿದಿದ್ವಲ್ಲ ಆಗಲೇ, ಅದೇ ಎಳ್ಳು. ಸೊ ಫೈನಲಿ ಮಿಕ್ಸಿಂಗ್. ಎಸ್. ಈಗ ರೆಡಿ ಆಗಿದೆ ಅಲ್ವಾ? ಹಾಂ, ರೆಡಿ ಆಗಿದೆ.
ಆಕ್ಚುಲಿ ರೆಡಿ ಆಗಿಲ್ಲ. ಗೋಡಂಬಿ ನನ್ನ ಫೇವ್ರೇಟ್ ಅಂತಂದೆ, ಅದನ್ನೇ ಮರೆತ್ರಲ್ಲ ನೀವು. ಕರೆಕ್ಟ್. ಹಾಕೋಣ? ಹಾ. ಎಸ್. ಲುಕ್ಸ್ ಯಮ್ಮಿ. ಡೆಫಿನೆಟ್ಲಿ. ಸೊ ಈಗ ಮಾವಿನಕಾಯಿ ಪುಳಿಯೋಗರೆ ತಿನ್ನೋದಕ್ಕೆ ರೆಡಿ ಆಗಿದೆ. ನಾವಿಬ್ರು ಅದನ್ನ ಟೇಸ್ಟ್ ಮಾಡ್ತೀವಿ. ಆ್ಯಂಡ್ ಹಾಂ, ಮಾವಿನಕಾಯಿ ಪುಳಿಯೋಗರೆಗೆ ಏನೇನು ಇಂಗ್ರೀಡಿಯೆಂಟ್ಸ್ ಅಥವಾ ಹೇಗೆ ಮಾಡೋದು ಅಂತ ಏನಾದರೂ ನೀವು ಮಿಸ್ ಮಾಡ್ಕೊಂಡಿದ್ರೆ ಅದನ್ನ ಡಿಸ್ಕ್ರಿಪ್ಷನ್ ಇರುತ್ತೆ, ನೋಡ್ಬೋದು. ನಾವೀಗ ಟೇಸ್ಟ್ ಮಾಡ್ತೀವಿ. ಸೊ ಮಾವಿನಕಾಯಿ ಪುಳಿಯೋಗರೆ ರೆಡಿ ಆಗಿದೆ, ಅದನ್ನು ಟೇಸ್ಟ್ ಮಾಡೋಣ. ಆದರೆ ಅದಕ್ಕೂ ಮುಂಚೆ ವೈಷ್ಣವಿ ಅವ್ರಿಗೆ ಒಂದು ಸಣ್ಣ ಸೆಗ್ಮೆಂಟ್, ರ್ಯಾಪಿಡ್ ಫೈರ್ ಸೆಗ್ಮೆಂಟ್. ಇದರಲ್ಲಿ ಆನ್ಸರ್ಸ್ ಡಿಪ್ಲೊಮ್ಯಾಟಿಕ್ ಆಗಿರಂಗಿಲ್ಲ, ರಪ್ ಅಂತ ಹೇಳಬೇಕು, ಅವಾಗ ಮಾತ್ರ ಗಿಫ್ಟ್ಸ್ ಕೊಡ್ತೀನಿ. ಓಕೆನಾ? ಸೊ ಫಸ್ಟ್ ಕ್ವೆಶನ್, ವೈಷ್ಣವಿ ಅವ್ರಿಗೆ ಕ್ರಶ್ ಆಗಿದೆಯಾ ನಿಮಗೆ? ಆಗಿದೆ. ಓಕೆ. ಸೊ ಯಾರು ಅಂತ ಕೇಳ್ಬೋದಾ? ಸೆಲೆಬ್ರಿಟಿ ಕ್ರಶಸ್ ಆಗಿದೆ. ಇದು ಡಿಪ್ಲೊಮ್ಯಾಟಿಕ್ ಆನ್ಸರ್ ಅನ್ನೋದು. ಓ ಓಕೆ. ಸೊ ನೆಕ್ಸ್ಟ್ ಕ್ವೆಶನ್, ಹೀರೋಗಿಂತ ನಿಮಗೆ ವಿಲನ್ಸ್ ಅಂದರೆ ತುಂಬ ಇಷ್ಟ ಅಂತೆ, ಹೌದಾ? ಹಾಂ, ಹೌದಾ? ಯಾರು ತುಂಬ ಇಷ್ಟ? ಇವಾಗ ಒಂದು ಸ್ವಲ್ಪ ದಿನಗಳಿಂದ ನನಗೆ ವಶಿಷ್ಠ ಸಿನ್ಹಾ ಅವ್ರು ತುಂಬ ಇಷ್ಟ. ಅವ್ರ ಹೈಟು, ಅವ್ರ ವಾಯ್ಸು, ಗೊತ್ತು. ಅಬ್ಬಾ. ಓಕೆ. ಸೊ ವೈಷ್ಣವಿ ಅವ್ರಿಗೆ ಸಾಫ್ಟ್ ಕ್ಯಾರೆಕ್ಟರ್ ಇಷ್ಟನಾ ಅಥವಾ ರಗಡ್ ಕ್ಯಾರೆಕ್ಟರ್ ಇಷ್ಟನಾ? ನಾನು ಸಾಫ್ಟ್ ಮಾಡಿಬಿಟ್ಟಿದ್ದೀನಿ, ಅಂದರೆ ಇವಾಗ ಮಾಡ್ತಿರೋದೇ ಸಾಫ್ಟು. ಸೊ ಒಂಥರ ರಗಡ್ಡಾಗಿ ಮಾಡೋಕ್ಕೆ ತುಂಬ ಇಷ್ಟ. ಅಂದರೆ ಒಂದೇನಾದ್ರು ಈ ಥರದ್ದು ಒಂದು ಕ್ಯಾರೆಕ್ಟರ್ ಮಾಡಬೇಕು, ಇವಾಗ ಪ್ರಾಬ್ಲಿ ಹಿಂದೆ ಯಾರಾದರೂ ಮಾಡಿರ್ಬೋದು, ಆ ಥರದ್ದು ಒಂದು ಕ್ಯಾರೆಕ್ಟರ್ ಮಾಡಬೇಕು ಅಂತ. ಮಹಾಲಕ್ಷ್ಮಿ ಅವ್ರು ಮಾಡಿದಾರೆ ಗೊತ್ತಾ, ಆ ಥರ ಕ್ಯಾರೆಕ್ಟರ್ಸ್ ಇವಾಗಿನ ಥರದ್ದು. ಸೂಪರ್. ಸೀರಿಯಲ್ ಸೆಟ್ಟಲ್ಲಿ ನಿಮಗೆ ಯಾರು ಕಂಡ್ರೆ ಇಷ್ಟ, ಯಾರು ಕಂಡ್ರೆ ಭಯ? ಮುಂಚೆ ನನಗೆ ಭಯ. ಹಾಂ. ಅಯ್ಯೋ, ಓಕೆ, ನನಗೆ ಮುಂಚೆ ಭಯ ಇತ್ತು ಮಿಥುನ್ ಕಂಡ್ರೆ. ಸೊ ನೋ ಅಫೆನ್ಸ್ ಮಿಥುನ್, ನೋ ಅಫೆನ್ಸ್ ಪ್ಲೀಸ್. ಸೊ ಪ್ಲೀಸ್, ಮುಂಚೆ ತುಂಬಾ ಭಯ ಇತ್ತು. ಇವಾಗ ಯಾರು ಕಂಡ್ರು ಯಾಕೆ ಭಯ ಆಗ್ತಾ ಇತ್ತು? ಅವು ಅವಾಗ ತುಂಬಾ ಉದ್ದಕ್ಕೆ ಬೇರೆ ಇದ್ರು. ಫಸ್ಟ್ ಟೈಮ್ ನೋಡಿ ಫುಲ್ ಜೈಗಾಂಟಿಕ್ ಪರ್ಸನಾಲಿಟಿ ಅಲ್ಲ ನಂಗೆ. ಅವಾಗಿನೂ ಚಿಕ್ಕ ಹುಡುಗಿ ಬೇರೆ ಇದ್ದೆ. ಅವಾಗ ಫಸ್ಟ್ ಟೈಮ್ ನೋಡಿದ ತಕ್ಷಣ ಭಯ ಆಗೋಯ್ತು, ಅಯ್ಯೋ ಯಾರಿದು ಹಿಂಗಿದ್ದಾರೆ ಅಂತ. ಆಮೇಲೆ ಓಕೆ, ಇವಾಗ ಭಯ ಏನೂ ಇಲ್ಲ. ಸೀರಿಯಲ್ ಸ್ಟಾರ್ಟಿಂಗಲ್ಲಿ ಆಟೋ ಡ್ರೈವ್ ಮಾಡೋಕ್ಕೆ ಸಿಕ್ಕಾಪಟ್ಟೆ ಸೈಕಲ್ ಹೊಡೋದ್ರಂತೆ, ಸಿಕ್ಕಾಪಟ್ಟೆ ಕಷ್ಟಪಟ್ರಂತೆ, ಹೌದಾ? ಅಂದರೆ ನಾನು ಕಲ್ತ್ಬಿಟ್ಟೆ, ಹೇಳ್ಕೊಟ್ಟಾಗ ಕಲ್ತ್ಬಿಟ್ಟೆ ನಾನು. ಆಯಿತು 4 days, ಆಮೇಲೆ ಮತ್ತೆ 2-3 days ನನಗೆ ರಿಹರ್ಸಲ್ ಅದು ಇದು ಅಂತ ಕಲ್ತ್ಬಿಟ್ಟೆ. ಅಂದರೆ ಬೇಸಿಕ್ ಓಡಿಸೋದು, ಮುಂದೆ ಓಡಿಸೋದು ಮಾಡೋದು ಎಲ್ಲ ಕಲ್ತ್ಬಿಟ್ಟೆ. ಆಮೇಲೆ 5 ಸೀರಿಯಲ್ಸಲ್ಲಿ ಇಂಟ್ರಡಕ್ಷನ್ ಅಂತ ಹೋಯ್ತು. ಅವಾಗೆಲ್ಲ ಯೂ ಟರ್ನ್ ಮಾಡಬೇಕು ಅಂದರೆ ಡಿಗಿಡ ಅಂತ ಓಡಿಸೋದು. ಅದು ಓಡ್ಸಕ್ ಬರ್ತಿತ್ತು, ಬಟ್ ಸ್ಟಿಲ್ ನಂಗೆ ನರ್ವಸ್ನೆಸ್ ತುಂಬಾ ಇತ್ತು. ಫಸ್ಟ್ ಟೈಮ್ ಅಲ್ವಾ? ಸೊ ಬೇರೆಯವರೆಲ್ಲ ಕೂತ್ಕೊಳ್ಳೋರೆಲ್ಲ ಅವಾಗ ಅಯ್ಯೋ ಅಂತ ಯಾರಿಗೂ ಏನೋ ಆಗ್ಬಾರ್ದು, ಆಗ್ಬಿಟ್ರೆ ನನ್ನ ಮೇಲೆ ಬರುತ್ತೆ ಅನ್ನೋ ಥರ. ನಿಮಗೆ ಒಂದು 4 ಸ್ಟಾರ್ಸ್ ಹೆಸರು ಕೊಡ್ತೀನಿ. ಅದರಲ್ಲಿ ಡೇಟಿಗೆ ಯಾರ ಜೊತೆ ಹೋಗೋಕೆ ಇಷ್ಟ, ಯಾರನ್ನ ಮದುವೆ ಆಗಬಹುದು, ಯಾರನ್ನ ಹೇಟ್ ಮಾಡ್ತೀರಾ, ಯಾರ ಜೊತೆ ಆ್ಯಕ್ಟ್ ಮಾಡೋಕೆ ಇಷ್ಟ ಅಂತ ಹೇಳಬೇಕು. ಹೇಟ್, ಡೇಟ್, ಆ್ಯಕ್ಟ್ ಆ್ಯಂಡ್ ಮ್ಯಾರಿ. ಓಕೆನಾ? ಸೊ ಪಟ್ ಅಂತ ಹೇಳಬೇಕು. ಓಕೆ. ಧ್ರುವ ಸರ್ಜಾ, ಮಿಥುನ್ ರಾಶಿ ಸ್ವಾಮಿ, ರಕ್ಷಿತ್ ಶೆಟ್ಟಿ ಆ್ಯಂಡ್ ನಮ್ಮ ಚಾಕ್ಲೇಟ್ ವಿಲನ್ ವಸಿಷ್ಠ ಸಿಂಹ ಅವರು. I'll marry Vashishta. And Dhruva Sarja ಅವ್ರ ಜೊತೆ I'll go for date. No, I'll act because he's already married. No, I'll act with him. And Rakshit Shetty sir jothe I'll go for a date. And Swami I'll hate. I'm sorry because Swami he'll understand. ಸೊ ಈಗ ಇನ್ನೊಂದು 4 ಸ್ಟಾರ್ಸ್ ಲಿಸ್ಟ್ ಕೊಡ್ತೀನಿ, ಹೆಸರು ಹೇಳ್ತೀನಿ. 4 ಅಲ್ಲ, ಒಂದಷ್ಟು ಸ್ಟಾರ್ಸ್, ಲೆಜೆಂಡ್ರಿ ಸ್ಟಾರ್ಸ್ ಬಗ್ಗೆ ಅಂದರೆ ಹೆಸರು ಹೇಳ್ತೀನಿ. ಅವರಲ್ಲಿ ನಿಮಗೆ ಯಾವ ಗುಣಗಳಿಷ್ಟ ಅಂತ ಹೇಳಬೇಕು, ರಪ್ ಅಂತ ಹೇಳಬೇಕು. ಶಿವಣ್ಣ, ಅವ್ರ ಸಿಂಪ್ಲಿಸಿಟಿ, ಅವ್ರು ಮಾತಾಡೋ ರೀತಿ. ಪುನೀತ್ ಸರ್, ಹಿಸ್ ಡಾನ್ಸ್, ಹಿಸ್ ಗ್ರೇಸ್. ಆ್ಯಂಡ್ ಯಶ್ ಸರ್, ಅವರು ಒಂದು ಗೋಲ್ ಇಟ್ಕೊಂಡ್ರೆ ಅದನ್ನ ಅಚೀವ್ ಮಾಡ್ತಾರೆ. ಐ ಮೀನ್ ನಾನು ಫಾಲೋ ಅಪ್ ಮಾಡ್ತಿದ್ದೆ, ಸೊ ನಂಗೆ ಅದು ತುಂಬ ಅಡ್ಮೈರಿಂಗ್ ಅನ್ನಿಸ್ತು. ಸುದೀಪ್ ಸರ್, ಹಿಸ್ ವಾಯ್ಸ್, ಹಿಸ್ ಹೈಟ್. ದರ್ಶನ್ ಸರ್, ಅಗೈನ್ ಹಿಸ್ ವಾಯ್ಸ್, ಹಿಸ್ ಹೈಟ್. ಅವ್ರ ಮಾಸ್ ಕ್ಯಾರೆಕ್ಟರ್ಸ್ ಮಾಡ್ಬೇಕಂದ್ರೆ ಅವರು ತೋರಿಸೋಂಥ ರಗಡ್ನೆಸ್, ಅದು ನಂಗೆ ತುಂಬ ಇಷ್ಟ. ರಾಧಿಕಾ ಪಂಡಿತ್ ಮ್ಯಾಮ್, ಶಿ ಇಸ್ ವೆರಿ ಪ್ಲೆಸೆಂಟ್, ಹರ್ ಫೇಸ್, ಹರ್ ಚಾರ್ಮ್. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಚೈತ್ರಾ ರಾವ್.
ಕ್ಯೂಟಿ. ಥ್ಯಾಂಕ್ ಯು. ಎನಿವೆ ಡ್ರೀಮ್ ಬಾಯ್ ಹೇಗಿರ್ಬೇಕು? ತುಂಬಾ ದೊಡ್ಡ ಲಿಸ್ಟ್ ಇದೆ. ಅದ್ರಲ್ಲಿ ಒಂದು 4 ಹೇಳಿದ್ರೆ ಸಾಕಲ್ವಾ? 4 ಹೇಳಿದ್ರೆ ಉದ್ದಕ್ಕಿರ್ಬೇಕು. ಅಂದ್ರೆ ಭಯ ಆಗತ್ತೆ ಅದ್ರಲ್ರಿ. ಅವಾಗ ನಾನು ತುಂಬಾ ಅಂದ್ರೆ 1 ವರ್ಷದ ಹಿಂದೆ ಅಲ್ಲ, ಅವಾಗೆಲ್ಲ ಉದ್ದಕ್ಕಿರ್ಬೇಕು. ಒಂದಾಯ್ತು. ಆಮೇಲೆ ಹ್ಯಾಂಡ್ಸಮ್ ಆಗಿರ್ಬೇಕು. ನನ್ನ ಏನೋ ಮಗು ತರ ನೋಡ್ಕೋಬೇಕು. ನಾನು ಸ್ವಲ್ಪ ತರಲೆ ಬುದ್ಧಿ, ಚೈಲ್ಡ್ ಬುದ್ಧಿ. ಸೊ ನನ್ನ ಮಗು ತರ ನೋಡ್ಕೊಬೇಕು. ನಮ್ಮಮ್ಮನ ಚೆನ್ನಾಗಿ ನೋಡ್ಕೊಬೇಕು ಎಲ್ಲದಕ್ಕಿಂತ. ಅಂಡ್ ತುಂಬಾ ಇದೆ. ಆಮೇಲೆ ಹಿ ಶುಡ್ ಬಿ ವೆರಿ ಗುಡ್. ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊಬೇಕು. ಅವ್ರ ಅಪ್ಪ ಅಮ್ಮ ಇರಬೇಕು. ಅಂದರೆ ಹಿ ಶುಡಂಟ್ ಅಪ್ಪ ಅಮ್ಮನ ದೂರ ಮಾಡಿಬಿಡೋದು ಆ ಥರ ಎಲ್ಲ ಇರಬಾರ್ದು. ಹಿ ಶುಡಂಟ್ ಡೂ ಲೈಕ್ ದಟ್. ಇಟ್ಸ್ ಲೈಕ್ ವೆರಿ ಫ್ಯಾಮಿಲಿ ಪರ್ಸನ್ ಆಗಿರಬೇಕು. ಹಿ ಶುಡ್ ಬಿ ವೆರಿ ಸ್ಟ್ರಿಕ್ಟ್. ಆಮೇಲೆ ನನ್ನ ಟೈಪ್ ಆಗಿರಬೇಕು. ಸೊ ಇಷ್ಟು ಈ ಲಿಸ್ಟಿನೆಲ್ಲ ಅಟ್ಲೀಸ್ಟ್ ಈ 4 ಲಿಸ್ಟ್ನ ಮೀಟ್ ಮಾಡುವಂಥ ಹುಡುಗರು ರಾಶಿಯವ್ರನ್ನ, ವೈಷ್ಣವಿ ಅವ್ರನ್ನ ಅಪ್ರೋಚ್ ಮಾಡ್ಬೋದು. ಓಕೆ ಅಲ್ಲ? ಸೊ ಎಸ್, ರ್ಯಾಪಿಡ್ ಫೈರ್ ಮುಗಿದಿದೆ. ಸೊ ಈಗ ಟೇಸ್ಟ್ ಮಾಡೋಣ. ಎಸ್, ಸರಿಯಾಗಿ ಹೆಂಗಿರುತ್ತೋ ಅಂತ ಅನ್ಕೋತಾ ಇದ್ದೆ ನಾನು, ಬಟ್ ತುಂಬ ಚೆನ್ನಾಗಿದೆ. ನೀವು ಟ್ರೈ ಮಾಡಿ. ಶ್ಯೂರ್. ಆ್ಯಂಡ್ ನೀವು ಇದನ್ನು ಮೊಸರು ಜೊತೆ ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ಹೌದಾ? ಲೆಟ್ ಮಿ ಟ್ರೈ ದಟ್ ಆಲ್ಸೋ. ಸೂಪರ್ ಆಗಿದೆ. ಇದು ನೀವೆಲ್ಲರೂ ಮನೇಲಿ ಟ್ರೈ ಮಾಡಲೇಬೇಕು. ಮಿಸ್ ಮಾಡದೆ ಟ್ರೈ ಮಾಡಿ. ಏನಂತೀರಾ? ಸೊ ಈ ಶೋಗೆ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್ ವೈಷ್ಣವಿ ಅವರೇ. ಈ ಶೋ ಬಗ್ಗೆ ಏನು ಹೇಳ್ತೀರಾ? ನಿಮ್ಮ ಅನಿಸಿಕೆ ಏನು? ದಿಸ್ ಶೋ ಆ್ಯಕ್ಚುಲಿ ನೀವು ತುಂಬ ಕ್ಯೂಟಾಗಿ ಚೆನ್ನಾಗಿ ಹೋಸ್ಟ್ ಮಾಡಿದ್ರಿ. ಐ ಲವ್ ದಿಸ್ ಶೋ. ಆ್ಯಂಡ್ ದಿಸ್ ಇಸ್ ಮೈ ಫಸ್ಟ್ ಕುಕ್ರಿ ಶೋ. ಸೊ ನಾನು ಅಡುಗೆ ಮಾಡ್ತೀನಿ. ಎಷ್ಟು ಜನಕ್ಕೆ ಪ್ರಶ್ನೆ ಇತ್ತು. ಸೊ ಐ ಡೂ ಕುಕ್. ಸೊ ಪ್ಲೀಸ್ ಡೂ ಅಕ್ಸೆಪ್ಟ್. ಆ್ಯಂಡ್ ನೈಸ್. ಐ ಫೆಲ್ಟ್ ರಿಯಲಿ ವೆರಿ ಹ್ಯಾಪಿ. ಸೊ ನಮ್ಮ ಶೋಗೆ ಬಂದಿದ್ದಕ್ಕೆ ನಿಮಗೆ ಒಂದು ಸಣ್ಣ ಗಿಫ್ಟ್ ಇದೆ. ಸೊ ಎಸ್, ನಮ್ಮ ಸ್ಟಾರ್ ಕಿಚನ್ ಕಡೆಯಿಂದ ಒಂದು ಸ್ಮಾಲ್ ಗಿಫ್ಟ್. ಥ್ಯಾಂಕ್ ಯು. ಆ್ಯಂಡ್ ಇದು ಸ್ಕೈ ಬ್ಲೂ ಆರ್ಕಿಡ್ಸ್ ಕಡೆಯಿಂದ ಒಂದು ಗಿಫ್ಟ್ ಹ್ಯಾಂಪರ್. ಎಸ್, ಇವತ್ತು ನಾನು ಮಾಡಿರೋಂಥ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಪ್ರಭು ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ಜನುಮವೇ ಆಹಾ ದೊರಕಿದೆ ರುಚಿ ಸವಿಯಲು, ಈ ಜಗವಿದೆ ನವರಸಗಳ ಉಣಬಡಿಸಲು. ಅಬ್ಬಬ್ಬಾ, ಎಂಥ ಮಾತು! ಈ ಪ್ರಪಂಚದಲ್ಲಿ ಬದುಕಿರೋ ಪ್ರತಿಯೊಬ್ಬ ಮನುಷ್ಯನಿಗೂ 2 ವಿಷಯ ಕಾಮನ್. ಒಂದು ಹಸಿವು, ಇನ್ನೊಂದು ಪ್ರೇಮ. ಈ 2ರ ಹಬ್ಬದ ಊಟ ರೆಡಿಯಾಗಿದೆ. ಇವತ್ತಿನ ಸ್ಟಾರ್ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನಾಳೆ ಯಾವ ಸ್ಟಾರ್ ಬರ್ತಾರೆ ಅಂತ ಕುತೂಹಲ ಇದೆ ಅಲ್ವಾ? ಹಾಗಿದ್ರೆ ಈ ಕೂಡಲೇ ಪ್ರಭು ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ಈ ರುಚಿಯಾದ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಹಾಗೆ ಕಮೆಂಟ್ ಮಾಡಿ. ಮತ್ತೆ ನಾನು ನಾಳೆ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್, ಲವ್ ಯು ಆಲ್.